ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಗೃಹಜ್ಯೋತಿ ಗೃಹಜ್ಯೋತಿಗೆ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಕೆಲವರು. ಅಂದರೆ ಬೆಸ್ಕಾಮ್ ಇರ್ಬೋದು, ಜೆಸ್ಕಾಮ್ ಇರ್ಬೋದು, ಈ ಥರ ನಿಮ್ಮ ಏರಿಯಾದ ಅಧಿಕಾರಿಗಳು ನಿಮ್ಮ ಮನೆ ಮನೆಗೆ ಭೇಟಿ ಕೊಟ್ಟು ಈ ಒಂದು ಗೃಹಜ್ಯೋತಿ ಅಪ್ಲಿಕೇಶನ್ನ ಫಿಲ್ ಮಾಡ್ಕೊತಾ ಇದ್ದಾರೆ. ಆದರೆ ಕೆಲವು ಕಡೆ ಇನ್ನೂ ಭೇಟಿ ಕೊಟ್ಟಿಲ್ಲ. ಯಾಕೆಂದರೆ ಇದು ನಿಧಾನಗತಿ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಲೂ ಗೊತ್ತಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ನಿಮ್ಮ ಮನೆಗೆ ಗೃಹ ಜ್ಯೋತಿ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ ಅಂದರೆ ನಾವು ಎಲ್ಲಿ ಹೋಗಬೇಕು, ಎಲ್ಲ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನಲ್ಲಾದರೂ ಹಾಕಬೇಕಾ, ಏನು ಎತ್ತ? ಹಾಗೆ ರೇಷನ್ನು ಈಗ ಮುಂದಿನ ತಿಂಗಳಿಂದ ರೇಷನ್ ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ಕೆಲವೊಂದು ಅಪ್ಡೇಟ್ ಇದೆ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ ಈ ದಿನ ಸ್ನೇಹಿತರೆ. ನಾವು ಗೃಹಜ್ಯೋತಿ ಅಪ್ಲಿಕೇಶನಲ್ಲಿ ವಿಳಂಬ ಆಗ್ತಾ ಇದೆಯಲ್ಲ, ಕಾರಣ ಏನಿರ್ಬೋದು ಒಂದು. ನೆಕ್ಸ್ಟ್ ಎರಡನೇದಾಗಿ ಈ ಬೆಸ್ಕಾಮ್ ಜೆಸ್ಕಾಮ್ ಏನಿದ್ದಾರೆ ಆ ಸಿಬ್ಬಂದಿಗಳು ನಿಮ್ಮ ಮನೆ ಹತ್ರ ಬಂದು ಈ ಒಂದು ಎಲ್ಲ ಏನು ಗೃಹಜ್ಯೋತಿ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ, ಯಾಕೆ ಬರ್ತಾ ಇಲ್ಲ, ಇನ್ನು ತುಂಬ ಜನ ಮನೆಗಳಿಗೆ ಭೇಟಿ ಕೊಟ್ಟಿಲ್ಲ. ಹಾಗಾದರೆ ಏನು ಆಗ್ತಾ ಇದೆ, ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ ಸ್ನೇಹಿತರೆ. ಈಗಾಗಲೇ ಸರ್ಕಾರ ಹೇಳಿತ್ತು, ಈ ತಿಂಗಳು ಕರೆಂಟ್ ಬಿಲ್ಲನ್ನು ಜನರೇಟ್ ಆಗಬೇಕಿತ್ತು, ನಿಲ್ಲಿಸಿದ್ದಾರೆ. ಅಂದರೆ ಇದರ ಅರ್ಥ ಏನು, ಎಲ್ಲರೂ ಕರೆಂಟ್ ಬಿಲ್ ಕಟ್ಟಬೇಕು ಮುಂದಿನ ತಿಂಗಳಿಂದ ಅನ್ನೋ ಅರ್ಥದಲ್ಲೇ ಇದೆ ಈಗ ಸ್ನೇಹಿತರೆ. ಇನ್ನೊಂದು ದೊಡ್ಡ ವಿಷಯ ಏನು ಅಂತಂದರೆ, ಈ ಬೆಸ್ಕಾಮ್ನವರು ಮನೆಗೆ ಬಂದಾಗ ಕೆಲವು ಕಡೆ ಆಗಿರುವಂಥ ಅನುಭವಗಳನ್ನು ಹೇಳ್ತಾ ಇದ್ದಾರೆ. ಅವರು ಆಧಾರ್ ಕಾರ್ಡ್ ಕೇಳ್ತಾರೆ, ಬಾಡಿಗೆ ಮನೆಯವರಿದ್ದರೆ ಅದಕ್ಕೆ ರೆಂಟಲ್ ಅಗ್ರಿಮೆಂಟ್ ಕೇಳ್ತಾರೆ, ಪಾನ್ ಕಾರ್ಡ್ ಕೇಳ್ತಾರೆ, ಫೋಟೋ ಕೇಳ್ತಾರೆ, ಅದಕ್ಕೆ 2 ಸಲ OTP ಬರುತ್ತೆ, ಅದನ್ನು ಹೇಳಬೇಕಾಗತ್ತೆ. ಇದೆಲ್ಲ ಈ ದಾಖಲೆಗಳು ಬೇಕಾ ಅಂತ ಆಗ ಹುಡ್ಕೋಕೆ ಹೋಗ್ತಾರೆ. ಒಂದು ಮನೆ ಅಪ್ಲಿಕೇಶನ್ ಹಾಕಕ್ಕೆ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ತೊಗೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ದಿನಕ್ಕೆ 100 ಮನೆಗಳನ್ನು ಮಾಡಬೇಕಾಗಿದೆ ಸರ್ವೇನ. ಆದರೆ ಈ ಎಲ್ಲ ಸಮಸ್ಯೆಗಳಿಂದ ವಿಳಂಬ ಆಗ್ತಾ ಇದೆ. ಅಧಿಕಾರಿಗಳ ಮನೆಗೆ ಭೇಟಿ ಕೊಟ್ಟಾಗ ಆಗ ಆಧಾರ್ ಕಾರ್ಡ್ ಹುಡ್ಕೋಕೆ ಹೋಗ್ತಾ ಇದ್ದಾರೆ, ಆಗ ಪಾನ್ ಕಾರ್ಡ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಇದರಿಂದ ತುಂಬ ವಿಳಂಬ ಆಗ್ತಾ ಇದೆ. ಆಮೇಲೆ OTP ಬರುತ್ತೆ, OTP ಹೇಳಬೇಕಾಗತ್ತೆ, 2 ಸಲ OTP ಬರುತ್ತೆ, ಸರ್ವರ್ ಇಶ್ಯೂ ಆಗ್ತಾ ಇದೆ. ಇದರಿಂದ ತುಂಬ ವಿಳಂಬ ಆಗ್ತಾ ಇದೆ. ಈ ವಿಳಂಬ ಆಗ್ತಾ ಇರೋದ್ರಿಂದ ಸರ್ಕಾರಕ್ಕೇನು ಅಷ್ಟೇ ಇಲ್ಲ, ಜನರಿಗೆ ತೊಂದರೆ ಆಗ್ತಾ ಇದೆ ಸ್ನೇಹಿತರೆ. ಈ ತಿಂಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಈಗಾಗಲೇ 25ನೇ ತಾರೀಕು ಮುಗಿತಾ ಇದೆ. ಈಗ ಮುಂದಿನ ತಿಂಗಳು ಕರೆಂಟ್ ಬಿಲ್ ಜನರೇಟ್ ಆಗುತ್ತೆ, ಎಷ್ಟು ದುಡ್ಡು ಬಂದರೂ ಕಟ್ಟಲೇಬೇಕಾಗತ್ತೆ ಸ್ನೇಹಿತರೆ. ಆದ್ದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ದಾರೆ ಜನರು, ಈಗ ಇದಕ್ಕೆ ಒಂದು ಸರಳವಾದ ಮಾರ್ಗ ಏನು ಅಂತಂದರೆ, ನಿಮ್ಮ ಮನೆಗೆ ಈ ಅಧಿಕಾರಿಗಳು ಇನ್ನೂ ಭೇಟಿ ಕೊಟ್ಟಿಲ್ಲ ಅಂದರೆ ಎಲ್ಲ ಈ ಒಂದು ಸಪ್ರೇಟ್ ಆದಂಥ ವಿಡಿಯೋ ಮಾಡಿದ್ದೀವಿ ನಾವು, ಯಾವ ರೀತಿ ಅಪ್ಲಿಕೇಶನ್ನ ತೊಗೊತಾರೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಅದರ ಬಗ್ಗೆ ಸಪ್ರೇಟ್ ಆದಂಥ ವಿಡಿಯೋನೂ ಸಹ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅದನ್ನೆಲ್ಲ ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳಿ. ನಿಮ್ಮ ಬೆಸ್ಕಾಮ್ ಎಲ್ಲಿದೆ, ಜೆಸ್ಕಾಮ್ ಎಲ್ಲಿದೆ, ನಿಮ್ಮ ಏರಿಯಾದ ಕರೆಂಟ್ ಆಫೀಸ್ ಎಲ್ಲಿದೆ, ಬಿಲ್ಲನ್ನು ಕಟ್ಟಿಸ್ಕೊಳ್ಳೋಂಥ ಆಫೀಸು, ಅಲ್ಲಿಗೆ ಹೋಗಿ ಆ ಸಿಬ್ಬಂದಿಗಳ ಜೊತೆ ಮಾತಾಡಿ ನಿಮ್ಮ ಒಂದು ವೆರಿಫಿಕೇಷನ್ ಏನು ಗೃಹಜ್ಯೋತಿಗೆ ಸಂಬಂಧಪಟ್ಟ ಮರುಪರಿಶೀಲನಾ ಅರ್ಜಿಯನ್ನು ನೀವು ಅಲ್ಲೇ ಸಲ್ಲಿಸಬಹುದು. ಇದೊಂದು ಪಾಯಿಂಟ್. ಆದರೆ ನಿಮ್ಮ ಮನೆಗೆ ಬಂದಂಥ ಸಿಬ್ಬಂದಿಗಳಿಗೆ ಬೇಗ ಬೇಗ ಡಾಕ್ಯುಮೆಂಟ್ಸನ್ನು ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ಬಂದ ತಕ್ಷಣ ಎಲ್ಲ ದಾಖಲೆಗಳನ್ನು ಬೇಗ ಕೊಟ್ಟಿದ್ದೆ ಆದರೆ ಅನುಕೂಲ ಆಗುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಸರ್ವರ್ ಇಶ್ಯೂ ಇದೆ. ಕರ್ನಾಟಕದ ಎಲ್ಲ ಕಡೆ ಈ ಕೆಲಸ ನಡೀತಾ ಇರೋದ್ರಿಂದ ಸರ್ವರ್ ತುಂಬ ಕೈ ಕೊಡ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಆದ್ದರಿಂದನೇ ಈ ಪ್ರೋಸೆಸ್ಸು ತುಂಬ ನಿಧಾನ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೌದು, ಇದು ನಿಜ. ಯಾಕೆಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ತೊಗೊಳುತ್ತೆ. ಒಂದು ಸಲ OTP ಅಲ್ಲ, 2 ಸಲ OTP ಕೊಡಬೇಕು. ಮನೆ ಫೋನು ಆಫೀಸ್ ಹತ್ರ ತೊಗೊಂಡೋಗಿರ್ಬೋದು ಅವರು. ಈ ಥರದ್ದೆಲ್ಲ ಸಮಸ್ಯೆಗಳು ಕಾಣಿಸ್ತಾ ಇದೆ. ಆದ್ದರಿಂದ ಒಂದು, ನಿಮ್ಮ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಬೆಸ್ಕಾಮ್ನವರು ದಾಖಲೆಗಳನ್ನು ಮೊದಲೇ ಸಿದ್ಧಪಡಿಸಿಟ್ಕೊಳ್ಳಿ. ಏನೇನು ದಾಖಲೆಗಳು ಬೇಕು ಅಂತ ಆ ದಾಖಲೆಗೆ ಸಂಬಂಧಪಟ್ಟ ಒಂದು ಸಪ್ರೇಟ್ ಆದ ವಿಡಿಯೋ ಮಾಡಿದ್ದೇವೆ ನೋಡಿ ಸ್ನೇಹಿತರೆ. ಅದೆಲ್ಲ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ನಂತರ ನಿಮಗೆ ಟೈಮ್ ಇತ್ತು ಅಂದರೆ ನಿಮ್ಮ ಬೆಸ್ಕಾಮ್ ಹತ್ರ ಆಫೀಸ್ಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಮರುಪರಿಶೀಲನಾ ಅರ್ಜಿ ಏನಿದೆ ಅದನ್ನು ನೀವು ಅವರ ಮೊಬೈಲ್ ಆ್ಯಪ್ ಮೂಲಕನೇ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಆನ್ಲೈನಲ್ಲಿ ಮಾಡಲಿಕ್ಕೆ ಬರಲ್ಲ ಅದು. ಇಷ್ಟು ವಿಷಯ ಇದೆ ಸ್ನೇಹಿತರೆ. ಹಾಗೆ ಈ ರೇಷನ್ ಕೊಡುವಂತಹ ಒಂದು ಪಾಯಿಂಟು ಸಹ ಇದೆ. ಈಗ ಸರ್ಕಾರ ಒಂದು ಹೊಸದಾಗಿ ಡಿಸಿಷನ್ ಮಾಡಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಏನು ಈ ಸರ್ಕಾರಿ ಅಕ್ಕಿ ಏನು ಕೊಡ್ತಾ ಇದ್ದಾರೆ ಆ ಗೋದಾಮು
ಅಂಗಡಿ ಓಪನ್ ಇರಬೇಕು ಅಂತ ಒಂದು ಹೊಸ ಆದೇಶ ಆಗಿದೆ. ಸ್ನೇಹಿತರೆ, ಮೊದಲಿಗೆಲ್ಲ 10 ಗಂಟೆ 11 ಗಂಟೆಗೆ ಬಾಗಿಲನ್ನು ಓಪನ್ ಮಾಡ್ತಾಯಿದ್ರು, ಸಂಜೆವರೆಗೂ ಕೊಡ್ತಾಯಿದ್ರು, ಒಂದು 3-4 ಡೇಸು. ಆದರೆ ಈಗ ಸರ್ಕಾರ ಹೊಸ ಆದೇಶ ಮಾಡಿದೆ, ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 10 ಗಂಟೆವರೆಗೂ ನಾವು ನಿಗದಿತವಾದ ರೀತಿಯಲ್ಲಿ ಯಾವುದೇ ಫಲಾನುಭವಿಗಳಿಗೆ ತೊಂದರೆ ಆಗದ ಹಾಗೆ ನಾವು ರೇಷನ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ನೋಡೋಣ ಇದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅದರಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ತದ, ಏನು ಎತ್ತ ಅಂತ. ಸ್ನೇಹಿತರೆ, ನಾವು ಈ ದಿನ ಈ ಮರುಪರಿಶೀಲನಾ ಅರ್ಜಿ, ಈ ಗೃಹ ಜ್ಯೋತಿಗೆ ಸಂಬಂಧಪಟ್ಟ ಮರುಪರಿಶೀಲನಾ ಅರ್ಜಿಯನ್ನು ಈಗಾಗಲೇ ಆಲ್ರೆಡಿ ಹಾಕಿರೋರು ಯಾರು ಹಾಕಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಗೂ ಕರೆಂಟ್ ಬಿಲ್ ಬಂತ ಹೋದ ತಿಂಗಳದು, ಈ ತಿಂಗಳು ಬರಬೇಕಿತ್ತಲ್ವ, ಬಟ್ ಯಾರಿಗೂ ಕೊಟ್ಟಿಲ್ಲ. ಮುಂದೆ ತಿಂಗಳು ಕೊಡ್ತಾರೆ, 2 ತಿಂಗಳದು ಒಟ್ಟಿಗೆ ಸೇರಿಸಿ ಕೊಡ್ಬೋದು ಅಂತ ಅನಿಸ್ತಾ ಇದೆ ನನಗೇನು. ಬಿಲ್ಲನ್ನು ಮುಂದಿನ ತಿಂಗಳು ಬರುತ್ತೆ. ಈಗ ಇದರ ಲಾಸ್ಟ್ ಡೇಟು ಸರ್ಕಾರ ಹೇಳಿರೋ ಪ್ರಕಾರ ಈ ತಿಂಗಳು 30ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗೆ ಕೆಲಸಗಳು ಆಗಬೇಕಾಗಿದೆ. ಸರ್ವರ್ ಇಶ್ಯೂ ಇದೆ. ಕೆಲವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಾಯ್ತಾ ಇದ್ದಾರೆ, ಈ ಬೆಸ್ಕಾಮ್ನವ್ರು ಯಾವಾಗ ಬರ್ತಾರೆ ಅಂತ. ಅದಕ್ಕೆ ಒಂದು ಸರಳ ಮಾರ್ಗ ಅಂತಂದರೆ, ನೀವೇ ಸೀದಾ ನಿಮ್ಮ ಬೆಸ್ಕಾಮ್ ಆಫೀಸ್ ಹತ್ರ ಹೋಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಆ ಒಂದು ಆ್ಯಪ್ ಮೂಲಕ ಈ ಒಂದು ಮರುಪರಿಶೀಲನಾ ಅರ್ಜಿ, ಗೃಹ ಜ್ಯೋತಿಯ ಮರುಪರಿಶೀಲನಾ ಅರ್ಜಿಯನ್ನು ಹಾಕೋದಕ್ಕೆ ನೀವು ಪ್ರಯತ್ನ ಪಡಿ. ಖಂಡಿತ ಆಗ್ಬೋದು. ಸ್ನೇಹಿತರೆ, ಇದಾಗಿತ್ತು ಈ ವಿಡಿಯೋ. ಇದರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ ಸ್ನೇಹಿತರೆ, ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.